ಸರಳಿ ಇಷ್ಟು ಆರಾಮಾಗಿರೋದು ನೋಡಿದ್ರೆ ಏನು ಮಾಡಲಿ ಏನು ಮಾಡಬೇಕು ಅಂತ ತಿಳಿವಲ್ದು. ಏನು ಮಾಡಲಿ ಹಾಂ ಇದ ಬರಬರಿ ಹಿಂಗೆ ಮಾಡ್ತೀನಿ. ಅದು ಹೆಂಗೆ ಈ ಸಲ ತಪ್ಪಿಸ್ಕೊಂತಾಳೋ ನಾನು ನೋಡ್ತೀನಿ. ಏನು ಅಂಡು ಸುಟ್ಬೇಕು ನಂಗೆ ತಿಂದತ್ತ ಓಡಾಡಕತ್ತಿ ಯಾಕೆ ಏನಾಗೈತಿ? ತಿಂದಿದ್ದು ಕರಗಲಿ ಅಂತೇಳಿ ತಿಂದತ್ತ ತಿಂದಿತ್ತು ಓಡಾಡಕತ್ತಿದ್ದೆ. ನೀವು ಒಟ್ಟು ಓಡಾಡ್ರಿ, ತಿಂದಿದ್ದು ಕರಗ್ತೈತಿ. ಇತ್ತಾರ ಕಡ್ಡಿ ತಗೋದು ಇತ್ತಾಗ ಇಡಂಗಿಲ್ಲ. ನಾನು ಇಷ್ಟೊತ್ತು ತಿಂದಿದ್ದು ಅಡ್ಡಾಡಿ ಕರಗಿಸ ಮನೆಗೆ ಬಂದೇನಿ. ನೀನು ಕರಗಿಲ್ಲ ಅಂದ್ರೆ ಮಂದಿ ಮನಿದ ಕಿತ್ತಿವಿ ಮಾಡೋದು ಬಿಟ್ಟು ಅತ್ತಿಗೆ ಹೊಳ್ಳಿ ಮಾತಾಡೋದು ಬಿಟ್ಟು 4 kg ಹೊಲದ ಕಡೆಗೆ ಹೋಗದ ಬಾಳೆ ಬದುಕರ ಹಾಕತಿ ಕೆಲಸರ ಹಾಕೋ. ಈ ಮನ್ಯಾಗ ಎಷ್ಟು ದುಡಿದ್ರು ಕಡಿಮಿನ ಮಾಡಿದವ್ರಿಗೆ ಮಾಡ್ಯಾರ ಅನ್ನೋದಿಲ್ಲ ಈ ಮನ್ಯಾಗ. ಅಯ್ಯ ಹೌದುವ, ನೀ ಮಾಡಿ 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 ದಣದೀವಿ. ನಾನು ನನ್ನ ಮಗ ನೀ ದುಡ್ದಿದ್ರಾಗ ತಿನ್ನಾಕತ್ತೀವಿ. ನಾವೇನು ಮನಿ ಮಾಡೇವೆ, ಮನಾರ್ ಮಾಡೇವೆ, ಹೊಲ ಮಾಡೇವೆ, ರೊಕ್ಕ ಮಾಡೇವೆ, ಬಂಗಾರ ಮಾಡೇವೆ, ಏನಿರ್ಲಿಲ್ವ ನೀ ಬಂದಾಗ ನಮಗೆ. ನೀ ಬಂದು ದುಡ್ದಲ್ಲೇ ಇದನ್ನೆಲ್ಲ ಮಾಡಿ ನಮಗೆ, ಹೌದಲ್ಲ? ನೋಡ್ರಿ ಅತ್ಯಾರ, ಸುಳ್ಳ ನನ್ನ ಕೊಟ್ಟಾಗ ಇಂಥವು ಟೀಕದ ಮಾತಾಡಿ ಜಗಳ ತೆಗಿಬೇಡ್ರಿ. ಸುಮ್ಮನೆ ನಾನೇನೋ ಬೇರೆ ವಿಚಾರದಾಗ ಅದೇನಿ. ಏನು ವಿಚಾರ ಯಾವ? ಏನು ಒಂದು ಬಾಳೆದ, ಒಂದು ಬದುಕಿಂದ, ಒಂದು ಮಕ್ಕಳದ, ಒಂದು ಗಂಡಂದ, ಒಂದು ಅತ್ತಿದ, ಒಂದು ಮಂತ್ಯಾನದ, ಎದರ್ದೇವ ನಿಂದು ವಿಚಾರ? ಈಗ ಎದರ್ದಾರ ಇರ್ತೈತಿ ಬಿಡ್ರಿ. ಪ್ರೇಮಿ ಪ್ರೇಮಿ ಹಾ ಏ ಪ್ರೇಮಿ ಪಟ್ಟನ ತಯಾರಾಗ ಹೋಗೋಣ. ತಯಾರಾಗ್ಬೇಕ್ರಿ? ಎಲ್ಲಿ ಕರ್ಕೊಂಡು ಹೊಂಟಿರಿ? ಪಟ್ಟನ 5 ಮಿನಿಟ್ನಾಗ ಸೀರೆ ಉಟ್ಕೊಂಡು ಬರ್ತೀನಿ ತಡೀರಿ. ಅಯ್ಯ ಸೀರೆ ಯಾಕೆ ಉಟ್ಕೊಂತಿ? ಇದ ಚಲೋ ಐತಲ್ಲ, ನಡಿ ಹೋಗೋಣ. ಹೌದ್ರಿ? ಅಯ್ಯ ಇದೊಂದು ಈಟ್ ಹಳೇದಂಗ ಅನಿಸ್ತೈತ್ರಿ. ಹೊಸ ಸೀರೆ ಉಟ್ಕೊಂಡು ಬರ್ತೇನೆ ಇರ್ರಿ. ಹೊಸ ಸೀರೆ ಅದಕ್ಕೆ ಪ್ರೇಮಿ ನೀ ನಿಬ್ಕೊಂಟಿಯನ? ಅಲ್ರಿ ನೀವು ಮತ್ತೆ ಹೊರಗೆ ಕರ್ಕೊಂಡು ಹೋಗ್ತೀನಿ ತಯಾರಾಗಂದ್ರಲ್ಲ, ಅದಕ್ಕೆ ಚಲೋ ಸೀರೆ ಉಟ್ಕೊಂಡು ಹೋಗ್ಬೇಕಲ್ರಿ ಹೋಗೋ ಮುಂದೆ, ಅದಕ್ಕೆ ಹೇಳಾಕತ್ತೀನಿ. ನಾ ಯಾವಾಗ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದೆ ನಿನ್ನ? ದೌಡ್ ತಯಾರಾಗು ಹೋಗೋಣಂತ ನೀವು ಅಂದ್ರಲ್ಲ ಈಗ. ಹೌದು, ನಾ ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಅನ್ಕೊಂಡಿನಿ. ಎಲ್ಲಂತ ಗೊತ್ತಿಲ್ರಿ, ಎಲ್ಲರ ಆಗ್ಲಿರಿ. ಒಟ್ಟು ಹೊರಗೆ ಹೋಗಿದ್ಮ್ಯಾಗ ಒಂದು ಸಿನಿಮಾ ನೋಡ್ಕೊಂಡು ಬರೋಣ್ರಿ. ನೋನ ಹಾಡ ಬರೀದ ಸುತ್ತೋದ ಸೆಡಗ. ಲೇ ಪ್ರೇಮಿ, ನಾನು ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೇನೆ ಅಂದ್ರೆ ಸುತ್ತು ಸಾಕಲ್ಲ, ಹೊಲಕ ನಡಿ ಅಂದಿದ್ದು. ಅದ ಅನ್ಕೊಂಡೆ ಈದ್ಯಾವ ನಾನು ಕರ್ಕೊಂಡು ಹೋಗ್ಬೇಕು ಅಂತ. ಹೊರಗೆ ಹೋಗೋಣ ಅಂದಿದ ತಕ್ಷಣ ನಾನು ಏನು ವಿಚಾರ ಮಾಡ್ದೆ, ಹರ್ಯಾಡಿ ತೆಳಗಿಡೋದು ಬಂದೆ. ಈಗೇನು ಕೆಲಸ ಐತಿ? ಈಗೇನು ಕೆಲಸ ಐತೆ ಅಂದ್ರೆ ಅಲ್ಲಿ ಟೊಮೊಟೊ ಬದ್ನಿಕಾಯಿನ ಹರ್ಯಾಕ ಹಚ್ಚಿನ ಆಳು ಬಂದಾವ್. ಆಳು ಹಿಂದೆ ನಿಲ್ಲಾಕ ಒಬ್ರು ಬೇಕಾಗ್ತೈತಿ. ನಾನು ಕಣದ ಕಡೆಗೆ ಅವನ ಚೀಲ ತುಂಬೋದು ಹೇರೋದ್ರಾಗಿರ್ತೀನಿ. ಆಳು ಹಿಂಬಾಲ ಯಾರು ಇಲ್ದಂಗೆ ಆಕತಿ. ಆಳು ಹಿಂಬಾಲ ಇದ್ರೆ ನೀನು ಒಂದು ಆಳಿನ ಕೆಲಸನೂ ಆಕತಿ. ಅದಕ್ಕೆ ಬಾ ಅಂತ ಎಂದು ಕರ್ಯಾಕೆ ಬಂದೇನಿ. ಅದಕ್ಕೇನು ತೋರಿ ಆಳು ಹಿಂಬಾಲ ಏನಿರೋದಿರ್ತೈತಿ, ಮಾಡ್ತಾರ. ಈ ಹಂಗೆಲ್ಲ ಆಳು ಮಾಡ್ತಾರಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಈಗಿನವರು ಗನಾ ಸೋಂಬೇರಿ ನನ್ನ ಮಕ್ಕಳು. ಕೇಳಿ ಇಲ್ಲ, ಆಳು ಮಾಡಿದ ಹಾಳು, ಮಗ ಮಾಡಿದ ಮಧ್ಯಮ, ನಾ ಮಾಡಿದ ಉತ್ತಮ ಅಂತಂದು ಹೇಳಿ ಯಾವಾಗಲೂ ನಾವು ಮಾಡೋ ಕೆಲಸ ಅಟ್ಟ ಉತ್ತಮ ಇರ್ತಾವು, ತಿಳ್ಕೋ. ಈಗ ಇಷ್ಟಕ್ಕೂ ನೀ ಮನ್ಯಾಗಿದ್ದಿ ಮಾಡೋದ್ರ ಏನೈತಿ? ಹಂಗೇನಾರ ಕೆಲಸ ಇದ್ರ ಅವು ಮಾಡ್ಕೋತಾಳ. ನಡಿ ಹೋಗೋಣ. ಹೌದಪ್ಪ, ನಿಮ್ಮವಂತೂ ಎದಿ ಮ್ಯಾಗಿನ ಕೈ ಕೂತಾಳ ನೋಡು, ಕಂಬಕ್ಕೆ ಗುಟ್ಟ ಬಡ್ಕೊಂಡು. ಇನ್ನು ಸಂಜಿನಾಗ ನಾವು ಬರೋ ಮಟನ ಕಂಬಕ್ಕೆ ಹಿಂಗ ಗುಟ್ಟ ಬಡ್ಕೊಂಡು ಕೂತಿರ್ತಾಳೆ. ಇತ್ತಾನ ಕಡ್ಡಿ ತೆಗೆದು ಇತ್ತಾಗ ಇರಂಗಿಲ್ಲ, ಕುತ್ತಿದ ಕುಂಡಿನ ಹಿಂಗ ಸರ್ಸೋದಿಲ್ಲ, ಹಂಗ ಕೂತಿರ್ತಾಳೆ. ಬಂದ ಮೇಲೆ ಮಾತನಾನ ಚಾ ಊಟ ಎಲ್ಲ ಮಾಡಿ ಬಡಿಬೇಕು. ಏನು ನಾನೇನು ಇಲ್ಲೇನು ಮನಿ ಸಸಿ ಅದೇನೋ, ಏನು ಮನಿ ಆಳದೇನೋ, ಮನ್ಯಾಗ ಹೊಲದಾಗ ದುಡುದು ನೋಡ್ರಿ ಸೊರು ಹೋಗೇನಿ. ನಿಮ್ಮವ್ ಮಾಡಂಗಿದ್ದಿದ್ರ ನಾ ಯಾಕಿಟ್ಟು ಮಾಡಿ ಸೊರಗ್ತಿದ್ದೆ. ಹೌದಾ ಹಡಬಿಟ್ಟಿ, ನೀ ದುಡುದು ಸರಗಿವಿ, ನಾವು ತಿಂದು ಕುಂಡಿ ಬೆಳೆಸ್ಕೊಂಡೇವಿ. ನೀ ದುಡ್ದಲ್ಲೇನ ನಮ್ಮ ಮನೆ ನಡೆಯಾಕತೈತಿ. ನಾನು ಹೇಳಾಕತ್ತೀನಿ, ನನ್ನ ಬಾಳ ತಡುಗಳ ನಿನ್ನ ತುಪ್ಪಳಾನೆ ತರಿತೀನಿ. ನೀ ಎಟ್ಟರಾಗಿರ್ಬೇಕು, ಅಟ್ಟ ಇರ್ಬೇಕು. ಹೇಳಾಕಿ ಸೂರ್ಯ. ಅವನ ಹಾಡ ಹೊಲಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾ ಬಂದ್ರಿ, ಇವ್ರಿಬ್ರು ಇಲ್ಲೋ ಹೊಡೆದಾಡ್ಕೊಂಡ ನಿಂತ್ರು ನೋಡಿ. ಅವನ ಹಾಡ ನಾ ಯಾಕಾರ ಮನೆಗೆ ಬಂದ ಕರಿಯಾಕ ಅಲ್ಲೇ ಸುಮ್ಮನೆ ನಾನೇ ಇತ್ತಿದ್ರಾಗಕ್ಕೆ. ಇನ್ನು ಮೂರು ಕಡೆ ಮಾತಾಡಿಯ ಈಕೆ ಸಿಟ್, ಈಕೆ ಕಡೆ ಮಾತಾಡಿಯ ನಮ್ಮ ಮಗು ಸಿಟ್. ಈಗ ನಮ್ಮ ಕಡೆಗೆ ಮಾತಾಡಬೇಕಾಗಿತ್ತೆ. ಭಾಡೆ ಆಕೆ ಅನ್ನೋದನ್ನ ಕೇಳಿಸ್ಕೊಂಡು ಏನ್ ವಿಚಾರ ಮಾಡ್ಕೊಂಡು ನಿಂತಿದಿ? ಒಂದು ಕಪಾಳ ಗಡ್ಡಿ ಸಡ್ಡನ ಬಿಡಾಕಿ ಹೇಳ್ತೀನಿ ನಾನು. ಆಕೆ ಯಾಕೆ ಗಂಡ ಅನ್ನ ಕಿಮ್ಮತ್ತಿಲ್ಲ ಆಕಿಗೆ. ಏನ್ ಅನ್ಕೊಂಡಾಳಕ್ಕೆ ಅಂತಿನ್ನ ನೀ ಸದ್ರ ಕೊಟ್ಟನೆ ಹಿಂಗಾಗಿ ಆಳಕಿ ಮುದಾಡೆಂತೂ ಬೆಂಕಿ ಹಸ್ತತ್ ನೋಡು. ಹಾಡ ಯಾರಿಗೆ ಅಂತ ಹೇಳೋದು? ಇವ ನಾ ಯಾರಿಗಂತ ಹೇಳಿವೆ ಹಿಂಗೆ ಹೊಡೆದಾಡ್ತೀರಿ? ಅಲ್ಲ ನಾ ಎದಕ್ಕೂ ಬಂದಿದ್ದು, ನೀವು ಎದಕ್ಕೆ ಹೊಡೆದಾಡಕತ್ತೀರಿ? ಹೌದಪ್ಪ, ನಾನು ಚಲೋ ಮಗನ್ ಹೊಡಿಲಿಲ್ಲ. ಆ ರವ್ಯಾನ್ ನೋಡು, ಆಕಿ ಸರಳಿ ಅವ್ರ ಅವ್ವ ಏನ ಅಂದ್ಲಂತ ಹೆಂಡತಿನ ಹೊರಗೆ ಹಾಕಿದ. ನೀನು ಅದಿ ಹೆಂಡತಿ ನನ್ನ ಮೇಲೆ ಏನ್ ದರ್ಪ ದೌರ್ಜನ್ಯ ಮಾಡಿದ್ರು ಒಂದು ಮಾತು ಕೇಳಂಗಿಲ್ಲ. ನಾನು ಎಷ್ಟು ಕಷ್ಟಪಟ್ಟು 9 ತಿಂಗಳಿನ ಹೆತ್ತು ಸಾಕೇನಿ. ನಿಮ್ಮಪ್ಪ ಸತ್ತಾಗ ನೀ ಇಟ ಇದ್ದಿ. ಎಷ್ಟು ಕಷ್ಟಪಟ್ಟು ನೀನು ಬೆಳೆಸಿದೆ. ಅಷ್ಟು ಕಷ್ಟಪಟ್ಟು ಬೆಳೆಸಿ ಈ ಬೋಸಡಿ ನಿನ್ ಲಗ್ನ ಮಾಡಿ ಕೊಟ್ರೆ ಇವತ್ತು ನನ್ನ ಕಂಬಕ್ಕ ಊಟ ಬಡದಾಳಿಕಿ. ಅದ್ರ ಕೇಳವಲ್ಲಿ ನೀ ನನ್ನ ಮಗ ಅಲ್ಲ, ನೀ ನನ್ನ ಮಗ ಅಲ್ಲಿನ. ನಾ ಬ್ಯಾನಿ ತಿನ್ನ ಹಡಿದಿದ್ದಕ್ಕೆ ಸಾರ್ಥಕ ಆಗಲಿಲ್ಲ ಭಾಡ್ಯ. ನೀನ್ ಹಡಿಯೋದಕ್ಕಿಂತ ನಾನು ಬಡ್ಡಿ ಆಗಿದ್ದಿದ್ರೆ
ಬರ್ತೈತಿ ನೋಡು. ಇದ್ರ ಪಾಯಿಸಿ ಅತ್ಲಿ ಅಳಬ್ಯಾಡ್ವಿ ಅಲ್ಲೊಂದು ಯಾರಿಗಂತ ಹೇಳಣ್ಣ. ಈಗ ನಿನ್ನ ಕಡೆ ಹೇಳಿಯ ಆಕಿಗೆ ಸಿಟ್ಟು, ಆಕಿ ಕಡೆ ಹೇಳಿಯ ನಿನಗೆ ಸಿಟ್ಟು. ಸೋಡ ಹೋಗ್ಲಿ, ಸುಮ್ಮನೆ ಆಗ್ಬಿಡ್ವಿ. ಅಯ್ಯ ಬಾಡೆ, ಯಾಕೆ ಕಡೆ ಈಕಿ ಕಡೆ ಅಂತ ಯಾಕಲ್ಲ? ಯಾವ ಕಡೆಗೆ ನ್ಯಾಯ ಇರ್ತೈತೆ ಆ ಕಡೆ ಹೇಳ. ನಿನಗೆ ಯಾಕ ಹೆಂಡತಿಗೆ ಮಾತಾಡಕ ಧೈರ್ಯ ಇಲ್ಲ ನಿನಗ? ಯವ್ವ ಸುಮ್ನೀರ್. ಸರಳಿ, ನೀ ಯಾಕ ಹೋಗಿ ಹಂಗೆ ತಿರುಗಿ ಮಾತಾಡ್ತಿ? ಅಂದ್ರೆ ಬಾಯಿಲಿ ಹೇಳ್ತೆ. ಅಯ್ಯ ಸುಮ್ಮನಿರು, ನಮ್ಮ ವಯಸ್ಸಾಗೈತಿ. ಏನಾಕಿ ಇನ್ನೇಸ್ ದಿನ ಹೊಕ್ಕಾಳು. ಸುಳ್ಳಾಗಿ 2 ದಿನ ಚಂದ ಇರ್ಲಿ, ಯಾಕೆ ಸುಳ್ಳ ಹೊಡೆದಾಡಕ್ ಹೊಕ್ಕಿ? ನೋಡು ಬಾಡೆ, ಹೆಂಡತಿ ಕಿವ್ಯಾಗ ಹಂಗ ಗುಸು ಗುಸು ಮಾತಾಡತ್ತಾನ. ಇದನ್ನ ಹೇಳ್ಕೊಂಡು ಬಂದ್ರಿ ಯಾವಾಗ್ಲೂ ನೀವು. ಏನ್ ಮಾತಾಡತ್ತಿರ್ಲ? ಏನು ಮಾತಾಡಿಲ್ವಿ, ತಿಳಿಸಿ ಹೇಳಾಕತ್ತಿದ್ದೆ ಆಟ. ನೀ ಅಳಾಕ್ ಹೋಗ್ಬೇಡ, ಸಮಾಧಾನ ಮಾಡ್ಕೊ. ಏನು ಕೆಲಸ ಮಾಡಲ್ಲ ಅಂತ ಈಕಿ ಹಡಿಬಿಟ್ಟಿ. ಈಕಿ ಮಕ್ಕಳಿಗೆ ಒಂದು ದಿನ ಅವಕ್ಕೆ ಜಳಕ ಮಾಡ್ಸಂಗಿಲ್ಲ, ಅವಕ್ಕೆ ಕೂಳು ತಿನ್ಸಂಗಿಲ್ಲ. ನಿನ್ನ ಮಕ್ಕಳದು ಎಲ್ಲ ಚಾಕ್ರಿ ಹೇಲು ಬಳಿಯೋದು, ಜಳಕ ಮಾಡಿಸೋದು, ಕೂಳು ತಿನ್ಸೋದು ಎಲ್ಲ ನಾನ ಮಾಡ್ತೀನಿ. ಅವನ ಬಿಟ್ಟು ಹೋಗಿ ಮಂದಿ ಮನೆ ಪಂಟ್ ಹೇಳ್ತಾಳೆ. ಇಲ್ಲ ಅಂದ್ರೆ ಮೊಬೈಲ್ ನೋಡ್ಕೊಂಡು ಕುಂದಿರ್ತಾಳೆ, ಇಲ್ಲ ಟಿವಿ ಧಾರಾವಾಹಿ ನೋಡ್ಕೊಂಡು ಕುಂದಿರ್ತಾಳೆ. ಆ ಹುಡುಗರು ಎಲ್ಲಿ ಓದುವು ಬಂದ್ವು ಎಲ್ಲ ನಾನು ನೋಡ್ತೀನಿ. ಒಂದ್ ಆಡಿನ ಕೆಲಸ ನಾನು ಮಾಡೋದಿಲ್ಲ ತಮ್ಮ. ಹೇಳ್ತಾಳೆ ಈಗ ಊಟಕ್ಕೆ ಮಾಡ್ಕೊಂಡು ಕೂತಿ ಅಂತ. ನಿನಗೆ ಕೇಳಕ್ ಬರೋದಿಲ್ಲ? ಯವ್ವ ಕೇಳ್ತೀನಿ, ನನಗೂ ಬರ್ತೈತಿ. ನನ್ನ ಮಕ್ಕಳು ನೀನ ನೋಡ್ಕೊಳ್ಳೋದಂತಂದು ವ್ಯಾಸರ ಮಾಡ್ಕೋಬೇಡ. ಅಲ್ಲಿ ಹೊಲಕ್ಕೆ ಕರ್ಕೊಂಡು ಹೋಗಿ ಎಲ್ಲ ಚಲೋತ್ನಾಗ ಹೇಳ್ತೀನಿ ನಾ. ಸುಮ್ಮನಿರು ನೀ. ಸಮಾಧಾನ ಮಾಡ್ಕೋ. ನಾವು ಒಟ್ಟು ಹೊಲಕ್ಕೆ ಹೋಗ್ಬರ್ತೀವಿ. ಮಧ್ಯಾಹ್ನ ಹುಡುಗರು ಕರ್ಕೊಂಡು ಊಟ ಮಾಡಿ ಮುಕ್ಕೊಂಬಿಡು. ಮಧ್ಯಾಹ್ನ ಒಂದಿಟ್ಟು ಹೊತ್ತು ನಾವು ಬರ್ತೀವಿ ಸಂಜೆನೆ. ಬರೋಣ? ಇದು ನಾನು ಹೇಳಿ ಸಮಾಧಾನ ಮಾಡಿ ಹೋಗ್ಬಿಡ್ತಿ. ಒಟ್ಟಕ್ಕಿಗೆ ಏನು ಹೇಳೋದಿಲ್ಲ, ಗೊತ್ತೈತಿ. ನೀ ಏನು ಹೇಳಿಲ್ಲದಕ್ಕೆ ಅಕ್ಯಾಡ ಚಿಗ್ರಾಳ ಹೇಳ್ದಿ. ಹೇಳ್ತೀನಿ ಪ್ರೇಮಿ, ಬಾ ಹೊಲಕ್ಕೆ ಹೋಗೋಣ. ಅಲ್ಲೇ ಎಲ್ಲ ಮಾತಾಡೋಣ. ಆಳು ಬಂದಾವು, ಕೆಲಸ ಎಲ್ಲ ಅರ್ಧಕ್ಕೆ ನಿಂದಿರ್ತೈತ್ಲಿ ಪ್ರೇಮಿ. ಬಾರ್ಲಿ. ನಾ ಬರೋದಿಲ್ಲ, ನಾ ಎಲ್ಗೂ ಬರೋದಿಲ್ಲ. ಆಕೆ ಹೊಲಕ್ಕೆ ಬರ್ತಾಳಪ್ಪ. ಇಲ್ಲಿ ಮಂದಿದ ಕಿತಿವಿ ಮಾಡಕ್ ಬೇಕಲ್ಲ ಆಕಿಗೆ. ಅತ್ಯಾರ ಸುಮ್ಮನೆ ಇದ್ದು ಬಿಡ್ರಿ ನೀವು, ನನ್ನ ತಡಬೇಡ್ರಿ. ಥೂ ಅವನ ಹಾಡ. ನಾನಾ ಮನೆಗೆ ಬಂದು ತಪ್ಪು ಮಾಡಿದೆ. ಹೊಡೆದಾಡ್ಕೊಂಡು ಹೆಂಗಾರ ಸಾಯ್ಲಿ, ನಾನಾ ಹೋಗ್ತೇನೆ. ನೋಡ ಕಸಬರ್ಗಿ, ನಿನ್ನಿಂದಾಗಿ ನನ್ನ ಮಗಗ ನೆಮ್ಮದಿ ಅನ್ನೋದ ಇಲ್ಲ. ಒಂದು ನಿಮಿಷನೂ ನಿಂದಿರ್ಲಿಲ್ಲ, ನೀರು ಕುಡಿಲಿಲ್ಲ ನನ್ನ ಮಗ. ಹಂಗ ಹೋತು. ಇನ್ನು ಸಂಜೆ ಮಠ ಅಂದ್ರೆ ಒಂದ ದುಡಿತೈತಲ್ಲಿ. ದುಡ್ದಿದ್ದನ್ನ ರೊಕ್ಕ ಇಸ್ಕೋ, ಎಲ್ಲ ಬಂಗಾರ ಸಾಮಾನು ಮಾಡಿಸ್ಕೋ, ಮತ್ತೆ ತವ್ರ ಮನೆಯವ್ರು ಮಾಡಿಸ್ಕೊಟ್ಟಾರು ಅಂತ ಹೇಳ್ಕೊಡವ. ಊರ್ ಹಡಿಬಿಟ್ಟಿ ತಿನ್ನ ನಂಬುದು ಹೇಳೋದು ತವ್ರ ಮನೆ ಹೆಸರು. ನಿನ್ನಿಂದಾಗಿ ನನ್ನ ಮಗುಗೂ ನೆಮ್ಮದಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ. ಎಂದರ ನೀ ಶಟಿತಿಯಾನ? ಇಷ್ಟೊಂದು ಓವರ್ ಆಕ್ಟಿಂಗ್ ನಾಟಕ ಮಾಡಿ ಇಷ್ಟೊತ್ತು ನೆಮ್ಮದಿ ಹಾಳು ಮಾಡಿದ್ಯಾರು? ನೀ ಎಂದರ ಶಟಿತಿಯಾನ? ಯಾಕೆ ಶಟಿಬೇಕ್ಲಿ? ಇದು ನನ್ನ ಮನೆ ಐತಿ. ಮನಿ ನಿಂದಾದ್ರೇನು ನಂದಾದ್ರೇನು ಎಲ್ಲಾರು ಒಂದಿನ ಶಟಿ ಹಾಕಬೇಕು. ನಿನಗೆ ಧೈರ್ಯ ಇದ್ರೆ ನಿಂತು ಮಾತಾಡ್ಲಿ, ಒಳಗ್ ಹೋಗಬೇಡ. ಲೇ ಹಡಿಬಿಟ್ಟಿ, ಹೊರಗೆ ಬಾರ್ಲೇ ನಿನ್ನ ಕಸಬರ್ಗಿ. ನಿನ್ನ ತುಪ್ಪಾನ ತೆರಿತೀನಿ ನಿನ್ನ. ಅಲ್ಲೇ ನಿನವ ಇದ್ರ ತೆರಕೋ. ನನವ ಇದ್ರ ತೆರಕೋ ಅಂತೀಯ? ಬಾಯಿಲಿ ನೀನು ತೆರೆದು ತೋರಿಸ್ತೀನಿ, ಕಟ್ ನನ್ನ ತೆರಿತೀನಿ. ಊರ ಹಡಿಬಿಟ್ಟಿ, ಅತ್ತೆನ ಕಿಮ್ಮತ್ತಿಲ್ಲ, ತಿರುಗಿ ಮಾತಾಡ್ತೀಯ? ಮಾಡ್ತೇನೆ ನಿನಗ. ಏನು ಓದರ್ತೈತೆ ಏನಾದ್ರು ಬಾಯಿ ಸೇರ್ಲಿ. ಸಂಧ್ಯಾಕ, ಸಂಧ್ಯಾಕ, ಬಂದೆ. ಏನಜ್ಜಿ ಮಧ್ಯಾಹ್ನ ಹೊತ್ತನೇ ಬಂದಿ ಇವತ್ತು? ಯಾಕ? ಅಡ್ಗಿಗೆ ಉಪ್ಪರ ತುಪ್ಪರ ಕಮ್ಮಿ ಬಿದ್ದಿರಬೇಕು ಕೇಳಾಕ್ ಬಂದಿದ್ದಾಳು. ನೋಡ್ ಸಂಧ್ಯಾಕ, ಹ್ಯಾಂಗ ನಿನ್ನ ಮಗಳು ಮಾತಾಡ್ತಾಳ. ಅಲ್ಲ, ನಾನು ಹಂಗೇನಾರ ಕಡಿಮೆ ಬಿದ್ರೆ ನಿಮ್ಮ ಮನೆಗೆ ಬರ್ತೇನೇನ? ಇಲ್ಲ ಅಂದ್ರೆ ನಿಮ್ಮ ಮನೆಗೆ ಬರೋದಿಲ್ಲನ್ನ. ಹ್ಯಾಂಗ ಮಾತಾಡ್ತಾಳ ನೋಡ ನಿನ್ನ ಮಗಳು. ಆಕಿ ಮಾತೇನು ಕಿವಿಗೆ ಹಾಕೋಬೇಡ, ಹಂಗ ಹುಡುಗಾಟ ಮಾಡ್ತಾಳ ಆಕಿ. ಬಾ ಕುಂದ್ರ ಬಾ. ಸಂಧ್ಯಾಕ, ನನ್ಗೊಟ್ಟು ಕೆಲಸ ಐತಿ. ಇವತ್ತೇನಾತು ಗೊತ್ತನ? ಏನಾತ? ಅಯ್ಯ ಸಂಧ್ಯಾಕ, ನಿಮ್ಗೆ ಗೊತ್ತಿಲ್ಲ, ಇವತ್ತು ಗುರುವಾರ ನಾನು ಉಪವಾಸ ಮಾಡ್ತೀನಿ. ಹಂಗತ್ತಂದು ಹೇಳಿ ಒಂದೀಟ ಚಾ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಅಡುಗೆ ಮನೆಗೆ ಹೋದ್ನಿವ. ಅಡುಗೆ ಮನೆಗೆ ಹೋದಕ್ಕೆ 4 ಒಲೆ ಗ್ಯಾಸ್ ಇತ್ತು. ಗ್ಯಾಸ್ ಹಚ್ಚಿದೆ, ಗ್ಯಾಸಿನ ಮ್ಯಾಗ ದಬ್ರಿ ಇಟ್ಟೆ, ದಬ್ರಿಗೋಸ್ ನೀರು ಹಾಕದೆ, ಸಕ್ಕರೆ ಹಾಕದೆ, ಚಾಪುಡಿ ಹಾಕದೆ, ಡಬಲ್ ಡೋರ್ ಫ್ರಿಜ್ ತೆಗೆದು ನೋಡ್ತೀನಿ, ಹಾಲ ಇಲ್ಲ. ಅದಕ್ಕೆ ಒಂದೀಟ ಹಾಲು ಇಸ್ಕೊಂಡು ಹೋಗೋಣ ಅಂಥೇಳಿ ಬಂದೆ. ಒಂದು ಕಪ್ ಚಾಕಾಗಷ್ಟು ಹಾಲು ಕೊಡ ಸಂಧ್ಯಾಕ. ನಾ ಸಂಜಿನಾಗ ನಮ್ಮ ಮನೆಯವ್ರು ತಂದಿದ ತಕ್ಷಣ ನಾನು ನಿನಗೆ ಹಾಲು ಹೊಳಿ ತಂದು ಕೊಟ್ಬಿಡ್ತೀನಿವ. ನಾ ಯಾರ್ಯಾರ್ದು ಇಟ್ಕೊಳ್ಳೋದಿಲ್ಲ. ಅಲ್ಲ, ನಮ್ಮ ಮನೆಯವ್ರಿಗೆ ಮುಂಜಾನೆ ಹೇಳೇನಿ, ನಾ ಇವತ್ತು ಉಪವಾಸ ಅದೇನ್ರಿ, 1 ಲೀಟ್ರ್ ಹಾಲು ತಂದಿಡ್ರಿ ಅಂತ ಹೇಳಿದ್ರು ಕಿವಿಗೆ ಹಾಕೊಳ್ಳೋದಂಗೆ ಹಂಗೆ ಹೋಗ್ಯಾರ ನೋಡ ಸಂಧ್ಯಾಕ. ಅದಕ್ಕೆ 1 ಲೋಟ ಹಾಲು ಕೊಡು ಅಂತ ಕೇಳಕ್ಕೆ ಬಂದೆ. ಲೋಟ ನಿಮ್ದ್ರಾಗ ಹಾಕ್ಕೊಡು, ನಾ ಹೊಳೆ ತಂದು ಕೊಡ್ತೀನಿ. ಅದ ಅನ್ಕೊಂಡೆ. ಅಯ್ಯ ಅಷ್ಟ ಓದಿಲ್ಲ, 1 ಲೋಟ ಹಾಲು ತಂದು ಕೊಡ್ತೀನಿ ತಡಿ. ಅಯ್ಯೋ ಸಂಧ್ಯಾಕ ಅಂದ್ರೆ ಸಂಧ್ಯಾಕ, ಇರೋವರೆಗೂ ನಾ ಏನು ಕೇಳಾಕ್ ಬಂದ್ರು ನಿನ್ನ ಬಾಯಾಗ ಇಲ್ಲ ಅಂತ ಬಂದಿಲ್ಲವ. ಹೌದವ, ಎಲ್ಲ ಕೊಡ ಮಠ ಅಟ್ಟ ಚಲೋ ಮಂದಿ. ಒಂದಿನ ಕೊಡದಂಗಿದ್ರೆ ಕೆಟ್ಟವ್ರಾಗಿರ್ತಾರ. ರೋಹಿಣಿ ಸೊಮ್ಮಿರ ಹಂಗೆಲ್ಲ ಮಾತಾಡ್ಬಾರ್ದೆ. ಅಯ್ಯ ಜಯಿ ಕುಂದೂರು ತಗೊಂಡ್ ಬರ್ತೀನಿ. ಅಯ್ಯೋ ರೋಹಿಣಿ, ಎಷ್ಟು ಉದ್ದನ್ ಲಂಗ ಹಾಕೊಂಡಿಯ? ಇದ್ರಿಗಿನ್ನ ಉದ್ದನ್ ಹುಡುಕಿದೆ ರೀ, ಸಿಗ್ಲಿಲ್ರಿ. ಅದಕ್ಕೆ ಇಷ್ಟ ಉದ್ದ ಸಾಕಂತೇಳಿ ತಗೊಂಡೆ ನೋಡ್ರಿ. ನನಗೂ ಕೌಂಟ್ರ್ ಕೊಡ್ತಾ. ಯಾವ ಸಿನಿಮಾ ನೋಡಾಕತ್ತಿ? ಅದು ಕೊರಿಯನ್ ಮೂವಿ ಅಂತಂದು ನೋಡಾಕತ್ತೀನಿ. ಏನ ಕರೋನಾ ಮೂವಿನ? ಜಯ ಆಂಟಿ
ನಿನ್ಗೇನಾರ ಗೊತ್ತಾಗ್ಲಿಲ್ಲ ಅಂದ್ರೆ ಸುಮ್ನಿರು. ನನ್ ತಲೆ ತಿನ್ನಬೇಡ. ನೀ ಏನ್ ಹಾಲಿಗೆ ಬಂದಿಲ್ಲ, ಹಾಲು ಜೊತೆಗೆ ಸಕ್ಕರೆ ಚಾಪಡಿ ನೀಸ್ಕೊಂಡು ಹೋಗು. ನನ್ ತಲೆ ತಿನ್ನಬೇಡ ನೀ. ಕೊರಿಯನ್ ಮೂವಿ ನೋಡಾಕತ್ತೀನ? ಕೊರಿಯನ್ ಮೂವಿ ಚಂತಿರ್ತಾವ ನೋಡ್ತಾವ ನೋಡು. ಅಲ್ಲ ರೋಹಿಣಿ, ನೀನು ಕೊರಿಯನ್ ಮೂವಿನ ಇಷ್ಟಪಟ್ಟು ಸ್ಟೋರಿ ಚಂದ ಇರ್ತಾವಂತ ನೋಡ್ತೀವೋ ಏನು ಆ ಜನ ನಿನ್ನಂಗ ಅದಾರಂತ ನೋಡ್ತೀಯ? ಅವ್ರು ನನ್ನಂಗೆ ಅದಾರಂತ ನೋಡ್ತೀನಿ ನಾ. ಅದ ಅನ್ಕೊಂಡೇನ. ನಾ ಅನ್ಕೊಂಡಂಗ ಆತು. ಸೇಮ್ ಟು ಸೇಮ್ ಅವ್ರ ಹಂಗಾದಿ. ಆ ಲಂಗ ಅಟ್ಟು ನಮನಿ ಉದ್ದಂದು ಹಾಕಿ, ಆ ನಮನಿ ಕೂದಲಕ್ಕೆ ಪೇಂಟ್ ಹೊಡೆಸ್ತಿ, ಅದೇನೇನೋ ಕಣ್ಣಾಗ ನಾನಾ ನಮನಿ ಕಲರ್ ಕಣ್ಣು ಮಾಡ್ಕೊಂತಿ. ಅದನ್ನ ನೋಡಿ ಅನ್ಕೊಂಡೆ ನಾನು. ಇವ್ರಿಗೇನು ಮಾಡ್ಬೇಕು, ಏನಾರು ತೊಗೊಂಡು ತಲೆಗೆ ಏರಲೇನೋ ಅನ್ಸಾತೈತಿ ನನಗೆ. ಯಾಕೆ ರೋಹಿಣಿ ಸುಮ್ಮನಾದಿ? ಕೈಗೇನು ಸಿಗವಲ್ಲಲ್ಲ, ಅದಕ್ಕೆ ಸುಮ್ಮನದೇನ್ರಿ ಅಂತಿ. ತಗೊಳಜಿ, ಸಂಜಿನಾಗ ಇಷ್ಟೊತ್ತಿದ್ರು ತಂದು ಕೊಟ್ಬಿಡ್ತೇನವ ನಿನ್ನ ಹಾಲು. ಅಲ್ಲ ಸಂಧ್ಯಾಕ, ನಿನ್ಗೊಂದು ಮಾತು ಕೇಳ್ತೀನಿ, ನೀ ಬೇಸರ ಮಾಡ್ಕೊಳೋದಿಲ್ಲ ಅಂದ್ರೆ. ಯಾಕೇನ ಅದ್ರಾಗ ಏನು ಬೇಸರ? ಅಲ್ಲ ಸಂಧ್ಯಾಕ, ನಿನ್ನ ಮಗಳು ನಿಮ್ಮ ಮನ್ಯಾಗ ಯಾರನ್ನು ಓದ್ತಿದ್ದಾಳು? ಯಾಕೆ ಆಕೆ ಗುಣಾನ ಹಂಗೈತಿ ಬಿಡ, ಹಂಗೇನು ಯಾರನ್ನು ಓದ್ತಿಲ್ಲ. ಅಯ್ಯ ಸಂಧ್ಯಾಕ, ನಾ ಗುಣದ ಬಗ್ಗೆ ಹೇಳಾಕತ್ತಿಲ್ಲ, ರೂಪದ ಬಗ್ಗೆ ಹೇಳಾಕತ್ತೀನಿ. ಆಕಿ ಸೇಮ್ ಟು ಸೇಮ್ ಟಿಕ್ಟಾಕ್ ನಾ ನೋಡ್ತೀನಿ. ಚೀನಾ ಹುಡುಗಿಯಾರ ಈಕೆ ಹಂಗ ಇರ್ತಾವ ಖರೇನ? ಅಲ್ಲ ನೀನು ಹಂಗಿಲ್ಲ, ಅಣ್ಣಾರು ಹಂಗಿಲ್ಲ, ನಿಮ್ಮ ಅತ್ತಿ ಮಾವನು ನೋಡೇನಿ ಅವರು ಹಂಗಿಲ್ಲ. ಈಕೆ ಯಾರು ಓದ್ತಿದ್ದಾಳು? ಇದು ಯಾಕೆ ಹುಟ್ಟಿದಿತ್ತು? ಅಯ್ಯ, ಅದು ನಮ್ಮಂಗನ ಐತಿ. ಆ ನಮನಿ ಮೇಕಪ್ ಮಾಡ್ಕೊಂಡು ಚೀನಾದರ್ಗತಿ ಕಾಣ್ತೈತಿ. ಅಯ್ಯಯ್ಯ, ಹಂಗ? ಅಯ್ಯ ತಡಿ, ನಿನಗ ಹಳೆ ಫೋಟೋ ಬೇಕಾರ ಒಂದ್ಸಲಿ ತೋರಿಸ್ತೀನಿ. ಆಲ್ಬಮ್ ಮಾಡಿಸೇವಿ, ಹುಟ್ಟದಾಗ ಫೋಟೋ ಎಲ್ಲ ತೆಗಿಸಿದ್ವು, ಅವಾಗ ಸೇಮ್ ನನ್ನಂಗ ಇತ್ತವ. ಅದೇನ ಡೇಟ್ ಅಂತ ಮಾಡ್ತೈತಿ, ಏನೋ ಕೂಳು ತಿಂದಂಗ ಆ ನಮನಿ ಕಡ್ಡಿ ಹಂಗೆ ಕೈಕಾಲು ಮಾಡ್ಕೊಂಡೈತಿ. ಅದು ಎಂತೆಂತವ ನೋಡ್ತೈತಿ, ಆ ನಮನಿ ಹಂಗೆ ಹಾಕೋತೈತಿ. ಆ ಕಣ್ಣು ಗುಡ್ಡಿ ಕರ್ಗ ಅದಾವು, ಆದ್ರೆ ಏನೋ ಸಿಗಿಸ್ಕೊಂಡು ಆ ಕಣ್ಣು ಗುಡ್ಡಿ ಆ ನಮನಿ ಕಲರ್ ಮಾಡ್ಕೊಂತೈತಿ. ಅದು ಚೀನಾ ಸಿನಿಮಾ ನೋಡಿ ಸೇಮ್ ಚೀನಾದರ ಗತಿನ ಬದಲಾಗ್ಬಿಟ್ಟೈತಿ. ಹೌದನು? ನಾ ಎಲ್ಲಿ ನಿಮ್ಮ ಮನ್ಯಾಗ ಎಲ್ಲರೂ ಹಳೇದು ಚೀನಾದ ಬೀಗತನ ಆಗಿತ್ತು ಅನ್ಕೊಂಡ್ಬಿಟ್ಟಿದ್ನಿವಾನ. ಹಡೆವಿಟ್ಟಿಕ್ಕಿ ಹಂಗೇನಾಗಿಲ್ಲ. ಆಕಿನ ಹಂಗ ದೇವ್ರೊಂದು ರೂಪ ಕೊಟ್ರ ಆಕೊಂದು ರೂಪ ಆಗಿ ನಿಂದ್ರಾಕತ್ತ ಅಷ್ಟ. ಅಯ್ಯಯ್ಯ, ಚೀನಾದವ್ರಂಗೆ ಮೇಕಪ್ ಮಾಡ್ಕೊಂಡ್ರೆ ಬೇಸಿ, ಮತ್ತು ಚೀನಾದವ್ರಂಗೆ ಹುಳ ಹುಪ್ಪಿ ತಿನ್ನೋದು ಕಲ್ತಾಳ ನೋಡು. ಅವೆಲ್ಲ ನಮ್ಮ ಮಂದ್ಯ ನಡೆಯೋದಿಲ್ಲ, ಗೊತ್ತೈತಿಲ್ಲ. ಮತ್ತು ಸಂಧ್ಯಾ ಹೇಳಾಕತ್ತೀನಿ, ಭಾಳ ಖಾರಾನು ಕೊಡಬಾರ್ದು ಮಕ್ಕಳಿಗೆ, ತಲೆ ಚುರುಕಾಗಂಗಿಲ್ಲ ಅಂತ. ತಲೆ ಮಂದಾಕತಿ ಖಾರ ಭಾಳ ಕೊಟ್ರೆ. ಒಟ್ಟು ಖಾರ ಕಡಿಮೆ ಹಾಕಿ ಅಡುಗೆ ಮಾಡು. ಅಯ್ಯ, ಎಷ್ಟು ಹೇಳ್ತೇನೆ ಜಯಶ್ರೀ, ಖಾರ ಕಡಿಮೆ ತಿನ್ನು ಅಂತ ಹೇಳಿ ಅದೇನ ಪೇಸಿ ಅಂತಂದು ಹೇಳಿ ಬರೀ ಖಾರದ್ದೇ ತಿಂತೈತಿ. ಅಲ್ಲ, ಖಾರ ತಿಂದ್ರೆ ತಲೆ ಚುರುಕಿರ್ತೈತೇನು? ತುಪ್ಪ ತಿನ್ಬೇಕಂತ ಹೇಳ್ತೀವಿ, ಎಷ್ಟು ಹೇಳಿದ್ರು ಕೇಳಂಗಿಲ್ಲ ನೋಡು. ಒಟ್ಟ ಅನ್ನ ತುಪ್ಪ ತಿನ್ನಂಗಲ್ಲ ಜಯಶ್ರೀ. ಅದಂಗೆ ತಿಂತಾಳು. ಆ ಚೀನಾದವ್ರ ಸಿನಿಮಾ ನೋಡಿ ಚೀನಾದ ಗತೆ ಉಣ್ಣೋದು ಕಲ್ಕೊಂಡ ನೋಡ. ಮತ್ತ ಹುಷಾರು. ಏನು ಹುಷಾರೇವ, ನಮ್ಮ ಮಾತ ಕೇಳೋದಿಲ್ಲ ಈಗಿನ ಮಕ್ಕಳು. ಹೌದು ಬೇಡ ಸಂಧ್ಯಾಕ, ಎಲ್ಲ ಹಂಗೆ ಆತೋಳ. ನಾನು ಇವತ್ತು ಉಪವಾಸದನಿ, ಒಂದೀಟ ಚಾ ಮಾಡ್ಕೊಂಡು ಕುಡಿದು ಈಗ ಕಟ್ಟ ಬರ್ತೀನಿ. ದಾರ್ಲ್ಯಾ? ಕೇಳಿಸ್ಕೊಂಡೇನ? ಮಂದೆಲ್ಲ ನಿಂದ ಮಾತಾಡ್ತಾರ ಓಣ್ಯಾಗ. ನನಗತ್ತು ನಿನ್ನ ಸಂಬಂಧ ಸಾಕಾಗಿ ಹೋಗ್ಬಿಟ್ಟೈತಿ. ಈಗ ನೋಡಿ ಏನ ಜೈ ಯಾ ನಮ್ನಿ ಮಾತಾಡಿದ್ಲು. ಎಲ್ಲಿ ನಾನು ನಿನ್ನ ಚೀನಾದವ್ರಿಗೆ ಹಡ್ದನೇನೋ ಅನ್ನರಂಗೆ ಮಾತಾಡಿ ಹೋದ್ಲು. ನಿನ್ನ ಆಕಾರ ಏನು, ನಿನ್ನ ಅರಿಬಿ ಏನು, ಆ ತೊಡಿ ಮ್ಯಾಗಿ ನಂಗೆ ಹಾಕೋಬೇಡ ಅಂತ ನಿನಗೆ ಎಷ್ಟು ಸರಿ ಹೇಳ್ತೀನಿ. ಅಲ್ಲ, ಮೊಣಕಾಲ್ ತೆಳಗಿರ ಅರಿವಿ ಹಾಕೊಂಡು ಚೂಡಿದಾರ್ ಹಾಕೊಂಡು ಚಂದ ಹೆಣಲ್ ಹಾಕೊಂಡು ಹೂ ಹಾಕೊಳಕ್ ಬರೋದಿಲ್ಲನ? ಹಣಿ ನೋಡೋದು ಮಂಡ್ರಂಗ್ ಹಂಗ ಬಿಟ್ಟಿದಿ. ಅಮ್ಮ ಸುಮ್ಮನೆ ಒದರಬೇಡ, ನನ್ನ ತಲೆ ತಿನ್ಬೇಡ. ನಾನು ಸೀರಿಯಸ್ ಆಗಿ ಮೂವಿ ನೋಡತ್ತೇನೆ, ನಂಗೆ ಡಿಸ್ಟರ್ಬ್ ಮಾಡಬೇಡ. ನೋಡು ಅವನ್ನ ಕಿಮ್ಮತ್ತಿಲ್ಲ ನಿನಗ. ಅಮ್ಮ, ಇದು ನಮ್ಮ ಜೀವನ, ನಮಗಿಷ್ಟ ಬಂದಂಗೆ ಇರಬೇಕು. ಇದು ನಮ್ಮ ಲೈಫ್ ಐತಿ, ನಮ್ಗಿಷ್ಟ ಬಂದಂಗೆ ನಾವು ಲೀಡ್ ಮಾಡಬೇಕು. ಇನ್ಯಾರಿಗೋ ಇಷ್ಟ ಆದಂಗೆ ಅರ್ಬಿ ಹಾಕೊಳ್ಳೋದು, ಇನ್ಗೆ ಯಾರಿಗೋ ಇಷ್ಟ ಆದಂಗೆ ನಾವು ತಿನ್ನೋದು, ಅದನ್ನ ಹೆಂಗೆ ಜೀವನ ಆಕೈತಿ? ಅದು ನಾಟಕ ಜೀವನ ಆಗ್ಬಿಡ್ತೈತಿ. ನಾವು ಅವ್ರನ್ನ ಮೆಚ್ಚಿ ಸಾಕ ದಿನ ಬಡದಾಡ್ದಂಗೆ ಆಕೈತಿ. ನನಗೆ ಅದಾಗೋದಿಲ್ಲ ಅಮ್ಮ, ನಂಗೆ ಇಷ್ಟ ಬಂದಂಗೆ ನಾ ಇರ್ತೀನಿ. ಸುಡ್ಲಿ ಏನಾರು ಮಾಡ್ಕೋ, ಅವು ಅಂದ್ರೆ ನಿನಗೆ ಕಿಮ್ಮತ್ ಅನ್ನೋದೇ ಇಲ್ಲ ನಿನಗೆ. ನಾನು ತವ್ರ ಮನೆಗೆ ಹೋಗ್ತೀನಿ ಒಂದು 4 ದಿನ. ನಿನ್ನ ಸಲಿಗೆ ನಿಮ್ಮ ಅಪ್ಪನ ಸಲಿಗೆ ನನಗಂತೂ ಸಾಕಾಗ್ಬಿಟ್ಟೈತಿ. ಹಾ ಅಮ್ಮ, ಮೊದಲ ಕೆಲಸ ಮಾಡು. 4 ದಿನ ಅಲ್ಲ, 1 ತಿಂಗಳು ಹೋಗು. ನೀ ಹೋದಷ್ಟು ದಿನ ಈ ಜಯ ಆಂಟಿ ಕಿರಿಕಿರಿ ತಪ್ಪೈತಿ ನಮಗೆ. ನೀ ಇಲ್ಲ ಅಂದ್ರೆ ಜಯ ಆಂಟಿ ಕಿರಿಕಿರಿಯಿಂದ ನಾವು ನೆಮ್ಮದಿಯಾಗಿರ್ಬೇಕು. ಯಾವಾಗ ನೋಡು ನಮ್ಮ ಮನೆಗೆ ಬರ್ತಾಳೆ. ಬರೀ ಉಪ್ಪು ಕೊಡು, ಸಕ್ಕರೆ ಕೊಡು, ಚಾಪಡಿ ಕೊಡು, ಟೊಮೆಟೊ ಕೊಡು, ಉಳ್ಳಾಗಡ್ಡಿ ಕೊಡು, ಹಸಿಮೆಣಸಿನಕಾಯಿ ಕೊಡು, ಬೆಳ್ಳುಳ್ಳಿ ಕೊಡು, ಕೊತ್ತಂಬರಿ ಕೊಡು, ಕರಿಬೇವು ಕೊಡು, ರವಾ ಕೊಡು, ಬರೀ ಇದೆ. ಯಾವಾಗ ನೋಡು ನಮ್ಮ ಮನ್ಯಾಗಿಂದ ಸಂತಿ ಕಾಯಿಪಲ್ಲೆ ತಗೊಂಡು ಜೀವನ ಮಾಡ್ತಾಳೆ. ಅವ್ರೇನು ಅವ್ರ ಮನ್ಯಾಗ
ಎಟ್ಟು ಮಾತಾಡ್ತೀಯಲ್ಲ ನೀನು ಅಗ್ಲ ಮಗಲ್ದವ್ರ ಅಂದ್ರೆ ಇಷ್ಟು ಅನುವತ್ತನವಾಗ ಆಗ್ಲಿಲ್ಲ ಅಂದ್ರೆ ಹ್ಯಾಂಗ ನಿನಗ ನನ್ನ ಬೆಲೆ ಈಗ ಗೊತ್ತಾಗೋದಿಲ್ಲ. ನಾ ಕರೆ ಕರೆ ಹೋಗ್ತೀನಿ, ನಾ ಹೋದ್ಮ್ಯಾಗ ನಿನಗೆ ನನ್ನ ಬೆಲೆ ಗೊತ್ತಾಕತ್ ನಿನಗೆ ನೋಡ್ಕೊಂಡಿರಿ. ಅಪ್ಪ ಮಗಳು ಯಾವಾಗ್ಲೂ ನನ್ನ ಮ್ಯಾಗ ಉರಿತೀರಿ ಸುಡ್ಲಿ. ಶುರುವಾತು ಡ್ರಾಮಾ. ಆತು ಬಿಡು, ಏನಾತ್ ಬಿಡು, ಸಮಾಧಾನ ಮಾಡ್ಕೋ ಅಂದೆ. ಸಂಧ್ಯಾ ಏನ್ ಮಾಡತ್ತಿ ಮಗಳ? ಟಿವಿ ನೋಡತ್ತಿದ್ದೆ ಅಪ್ಪಾಜಿ. ಎಲ್ಲೂ ಕೇಳ ನಿಮ್ಮಮ್ಮ ಒಳಗದಾಳ. ಯಾಕೆ ಮನಿ ಸೈಲೆಂಟ್ ಐತಿ? ಏನಾರ ಜಗಳ ಆತನ? ಅಪ್ಪಾಜಿ ಅಮ್ಮ ಮತ್ತದೇ ಡ್ರಾಮಾ ತವ್ರ ಮನೆಗೆ ಹೋಗ್ತೀನಿ ಅಂತಂದು ಹೇಳಿ ಅದಕ್ಕೆ ಹೋಗು ಅಂತ ಹೇಳಿ. ಚಲೋ ಮಾಡಿ ನೋಡು. ಏನ್ರಿ ಚಲೋ ಮಾಡಿ ಅಂತ ಹೇಳಾಕತ್ತೀರಿ? ಅಂದ್ರೆ ನಾ ತವ್ರ ಮನೆಗೆ ಹೋದ್ರೆ ನಿಮ್ಮಿಬ್ಬರಿಗೂ ಖುಷಿ ಏನ? ಹಾಲು ಕುಡಿತೀರೇನ? ಪಾರ್ಟಿ ಮಾಡ್ತೀರೇನ? ಕೇಳಿಸ್ಕೊಂಡ ಬಿಟ್ಲಾ? ಹಂಗಂದಿಲ್ಲ ಸಂಧ್ಯಾನ. ಗೊತ್ತೈತ್ ನನಗೆ, ನಾ ಎಲ್ಲ ಕೇಳಿಸ್ಕೊಂಡೇನಿ. ನೀವು ಅಪ್ಪ ಮಗಳದು ಒಂದ ಗುಟ್ಟೈತ್ ನಿಮ್ದು. ನನ್ನ ಒಬ್ಬಕಿನ ಬ್ಯಾರೆ ಮಾಡೀರಿ. ನಾ ಹೊಂಟೆ. ರಾಮ್ ರಾಮ ಬಂದೇ ಇರುವ. ನನ್ನ ಮಾತು ಕೇಳು, ನೀವು ಹೋಗ್ಬೇಡ. ನೀವು ಹೋದ್ರೆ ನನಗೆ ಖರೆ ಭಾಳ ಬೇಸರಕ್ಕೈತಿ. ಎಲ್ಲ ನಾಟಕ ನಿಲ್ಲಿಸ್ರಿ. ಅಪ್ಪ ಮಗಳು ಸೇರಿ ನನ್ನ ಮುಂದೆ ನಾಟಕ ಮಾಡ್ತೀರೇನು? ಇಲ್ಲ, ನಾ ಹೊಂಟೆ ಅಂದ್ರೆ ಹೊಂಟೆ. ನೀವೇನು ಅನ್ಕೊಂಡ್ರಿ ನೋಡೋರು? ಖರೆ ಖರೆ ನಮ್ಮಮ್ಮ ತವ್ರ ಮನೆಗೆ ಹೊಕ್ಕಾಳಂತ ಅನ್ಕೊಂಡಿರೀನ? ನನಗೆ ತಿಳುವಳಿಕೆ ಬಂದಾಗಿಂದಾನ ನೋಡಾತೀನಿ. ನಮ್ಮಮ್ಮ ತವ್ರ ಮನೆಗೆ ಹೊಕ್ಕನೆ ಅಂತ ಬ್ಯಾಗ್ ತಯಾರು ಮಾಡ್ತಾಳ. ಆದ್ರೆ ಇದಾವರೆಗೂ ಹೋಗಿದ್ದು ನಾನು ನೋಡಿಲ್ಲ. ಆಕಿ ಹೋಗೋದೂ ಇಲ್ಲ, ನಮಗೆ ಗೊತ್ತೈತಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದೀರಿ? ಆರಾಮದೀರಿ? ಇವತ್ತಿನ ವಿಡಿಯೋ ಹ್ಯಾಂಗಿತ್ತು? ಚಲೋ ಇತ್ತು? ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಹೆಚ್ಚು ಮಂದಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ದಯವಿಟ್ಟು ಇದೇ ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡುವಂತರಾಗಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬೈ ಬಾಯ್.